ಏನು ಆಶ್ಚರ್ಯ, ಆ ಸಾಧುಗಳು ನನ್ನೆದುರಿಗೆ ನನ್ನದೇ ರೂಪ ಇರೋ ವ್ಯಕ್ತಿನ ಸೃಷ್ಟಿ ಮಾಡಿದ್ರಲ್ಲ. ನಿಜವಾಗ್ಲೂ ಅವರು ಬಾಬಾಗಿಂತ ತುಂಬ ಶಕ್ತಿಶಾಲಿಗಳು ಅನ್ನಿಸ್ತಾ ಇದೆ. ನೋಡೋದಕ್ಕೆ ಸಾಧಾರಣ ವ್ಯಕ್ತಿ ಥರ ಕಾಣಿಸ್ತಾರೆ. ಅವ್ರನ್ನ ಮೊದಲನೇ ಸಲ ನೋಡಿದಾಗ ಯಾರೋ ಭಿಕ್ಷುಕ ಅನ್ಕೊಂಬಿಟ್ಟಿದ್ದೆ. ಇಲ್ಲ, ಅವರು ಸಾಮಾನ್ಯದವರಲ್ಲ. ಅಂಥ ಮಹಾತ್ಮರು ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಅವರ ಸಹಾಯದಿಂದ ನನ್ನ ಆಸೆನ ಈಡೇರಿಸ್ಕೋತೀನಿ. ನಾಗಿಣಿನ ಕೊಂದು ನಾಗಮಣಿನ ಪಡ್ಕೋತೀನಿ. ಈಗ ಅವ್ರು ಹೇಳಿದಾಗೆ ಜಪ ಮಾಡ್ತೀನಿ. ಇಲ್ಲ, ನಾನು ಅವ್ರನ್ನ ಇಷ್ಟಪಡ್ತಾ ಇಲ್ಲ. ಏನು, ನೀವು ಅರ್ಜುನ ಇಷ್ಟಪಡ್ತಾ ಇಲ್ವಾ? ಇಲ್ಲ, ನಾನು ಅವ್ರನ್ನ ಇಷ್ಟಪಡ್ತಾ ಇಲ್ಲ. ಅವರೇ ಬಲವಂತವಾಗಿ ನನ್ನ ಹಿಂದೆ ಬಿದ್ದಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ನನಗೆ ಅವ್ರನ್ನ ಪ್ರೀತಿ ಮಾಡೋದಕ್ಕಾಗಲಿ ಅವ್ರನ್ನ ಮದುವೆ ಆಗೋದಕ್ಕಾಗಲಿ ಇಷ್ಟ ಇಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಿಯಲಿ? ನೀವು ಹೇಳ್ತಿರೋದು ನಿಜಾನಾ? ನೀವು ಹೇಳೋದು ನಿಜಾನೇ ಆಗಿದ್ರೆ ನೀವು ನನ್ನ ಪಾಲಿನ ದೇವರು. ನನಗೆ ಅರ್ಜುನ್ ಅಂದರೆ ಪ್ರಾಣ. ಅವನಿಗೋಸ್ಕರ ನನ್ನ ಜೀವ ಬೇಕಾದರೂ ಕೊಡ್ತೀನಿ. ಆದರೆ ಅರ್ಜುನ್ ನನ್ನ ಕಡೆ ತಿರುಗು ಸಹ ನೋಡಲ್ಲ. ಹೇಗಿದ್ರು ನಿಮಗೂ ಅರ್ಜುನ್ ಅಂದರೆ ಇಷ್ಟ ಇಲ್ಲ ಅಲ್ವಾ? ಹಾಗಾದರೆ ನನಗೊಂದು ಸಹಾಯ ಮಾಡ್ತೀರಾ? ನನ್ನಿಂದ ಸಹಾಯನ? ಏನದು? ಏನಿಲ್ಲ, ಹೇಗಿದ್ರೂ ನಿಮಗೆ ಅರ್ಜುನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಹಾಗೆ ಸ್ವಲ್ಪ ಸ್ಟ್ರಿಕ್ಟಾಗೆ ನಾನು ನಿಮ್ಮನ್ನ ಮದುವೆ ಆಗೋದಕ್ಕಾಗಲ್ಲ, ನಾನು ಹಿಂದೆ ಸುತ್ತಬೇಡಿ ಅಂತ ಹೇಳ್ಬಿಡಿ. ಆಗ ಅವನು ನಿಮ್ಮಿಂದ ದೂರ ಹೋಗ್ತಾನೆ. ಅವನು ನಿಮ್ಮಿಂದ ದೂರ ಆದರೆ ನನ್ನ ಮದುವೆ ಆಗೋದು ಬಿಟ್ಟು ಅವನಿಗೆ ಬೇರೆ ಆಪ್ಷನ್ನೇ ಇರಲ್ಲ. ಏನಾದರೂ ಮಾಡಿ ಇದೊಂದು ಹೆಲ್ಪ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ ಪ್ಲೀಸ್? ಅವನಾಗವನೇ ನಿಮ್ಮಿಂದ ದೂರ ಹೋದರೆ ಮಾತ್ರ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದು. ಇಲ್ಲಾಂದರೆ ಹೀಗೆ ನಿಮ್ಮಿಂದ ಸುತ್ತುತ್ತಾನೆ ಇರ್ತಾನೆ. ಯೋಚನೆ ಮಾಡಬೇಡಿ. ನಾನು ಅರ್ಜುನ್ನ ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಅರ್ಜುನ್ ನನ್ನ ಇಷ್ಟಪಟ್ಟರು ನಾನು ಅವ್ರನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತಿದ್ರೂ ಅರ್ಜುನ್ ನಿಮಗೆ ಸೇರಬೇಕಾಗಿರೋರು. ನಿಮಗೆ ಸಿಗಲಿ ಅಂತ ನಾನು ಆ ಶಿವನ ಹತ್ರ ಬೇಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.